ಆ, ಏನು ಹೆಂಗಿರ್ತಾರ ಜನ ಇಲ್ಲಿ. ಇಲ್ಲಿ ಯಾರು ಇರಲ್ಲ. ಹಲೋ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅವರ್ ಹೊಸ ನ್ಯೂ ವೆರಿ ನ್ಯೂ ಬ್ಲಾಗ್. ಹಾಯ್ ಮಾಡಿ ನೀವು. ಹಾಯ್ ಹಾಯ್. ಸೊ ಇವತ್ ನಾವ್ ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ? ಬೆಳಿಗ್ಗೆ ಎದ್ದ ಮೇಲೆ ಏನಾದ್ರು ಪ್ಲಾನ್ಸ್ ಇದೆಯಾ ಅಂತ ಕೇಳ್ದ ದೊಡ್ಡವ್ರಿಗೆ. ಏನು ಇಲ್ಲ ಅಂದಿದ ತಕ್ಷಣ ಸರಿ ನಾವ್ ಧರ್ಮಸ್ಥಳಕ್ ಹೋಗೋಣ ಅಂತ ವರ್ಡ್ಸ್ ಕರ್ಕೊಂಡ್ ಹೋಗ್ತಾವನೆ ಅಷ್ಟೇ. ಏನಕ್ಕೆ ಯಾಕೆ ಅನ್ನೋದೆಲ್ಲ ನನ್ ಗಂಡನ್ ಕೇಳ್ಬೇಕು ನೀವು. ಅವ್ನ್ ನನ್ನನ್ ಬಾ ಅಂತ ಅಂದ ನಾನು ಹೋಗ್ತೀನಿ ಅಷ್ಟೇ. ಹೋಗ್ಬೇಕು ಅನ್ನಿಸ್ತು. ಆಮೇಲೆ ಕಾರ್ ತಗೊಂಡಾಗಿಂದ ಕೂಡ ಹೋಗಿಲ್ಲ. ಆಮೇಲೆ ಇಟಲಿಗೆ ರಿಟರ್ನ್ ಬಂದಾಗಿಂದ ಕೂಡ ಹೋಗಿಲ್ಲ. ಇಟಲಿಯಿಂದ ಇಂಡಿಯಾಗೆ ರಿಟರ್ನ್ ಬಂದಾಗಿಂದ ಕೂಡ ಹೋಗಿಲ್ಲ. ಸೊ ಅದಕ್ಕೆ ಹೋಗಿ ಬರೋವ ಅಂತ ಅನ್ಕೊಂಡು ಇವತ್ತು ನಾಳೆ ರಜಾ, ಏನ್ ಮಾಡೋದು ಮನೇಲಿ ಕುತ್ಕೊಂಡು, ಪ್ಲಾನ್ಸ್ ಬೇರೆ ಏನು ಮಾಡಿಲ್ಲ ಅಂತ ಅನ್ಕೊಂಡು ಪಟ್ 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 ಅಂತ ಎಲ್ಲಾರನ್ನು ಎಬ್ರಿಸಿ ಹೊರಡ್ತಾ ಇದೀವಿ ಆಲ್ರೆಡಿ. ಇವತ್ತು ಅದೇ ನಾವ್ ಇದಕ್ ಬಂದಿದ್ವಲ್ಲ, ನಾವ್ ಏನಕ್ ಬಂದಿದ್ದವ್ರು ಬೆಂಗಳೂರಿಗೆ? ಏನ್ ಬೇಕು ಅವ್ರು? ಏನಕ್ ಬಂದಿವಿ? ಏನಕ್ಕೆ ಬಂದಿದ್ರಿ? ಎಲ್ಲೋಗಿದ್ರಿ ನಾವು? ದೇವಸ್ಥಾನಕ್ ಬಂದಿದ್ವಿ ಅಲ್ವಾ ನಾವು. ಸೊ ನಾವ್ ಮನೆಗ್ ಹೋಗಿಲ್ಲ, ಇಲ್ಲೇ ಮಲ್ಕೊಂಡಿದ್ವಿ ಎದ್ದೋಗೋಣ ಇವತ್ತು ಅಂತ. ಸೊ ಬೆಳಗ್ಗೆ ಈ ಪ್ಲಾನ್ ಆಗಿದ್ದು ಆಯ್ತಾ. ಸೊ ಇವತ್ ಶನಿವಾರ ಅಂಡ್ ಟೈಮ್ ಬಂದು 1 ಗಂಟೆ ಮಧ್ಯಾಹ್ನ. ಇವಾಗ ಹೊರಡ್ತಾ ಇದೀವಿ. ಮೇ ಬಿ ಸಂಜೆ ಆಗುತ್ತಲ್ಲ ಬಿಡ. 350 ಕಿಲೋಮೀಟರ್ಸ್ 350 ಕಿಲೋಮೀಟರ್ಸ್ 350 ಕಿಲೋಮೀಟರ್ಸ್ 5:30 ಆಗುತ್ತೆ. ಸೊ ನೋಡೋಣ ಇವತ್ತೇ ದರ್ಶನ ಆಗುತ್ತಾ ದೇವ್ರದು ಅಥವಾ ನಾಳೆ ಆಗುತ್ತಾ ಅಂತ. ಸೊ ಈಗ ಹೋಗ್ತಾ ಕೆಂಗೇರಿ ಉಪನಗರದಲ್ಲಿ ಇವತ್ತು ಶನಿ ಮಹಾತ್ಮದು ಹ್ಯಾಪಿ ಬರ್ತ್ಡೇ ಅಂತೆ. ಸೊ ಅವ್ರಿಗೆ ಇಷ್ಟವಾದ ಡಿಶ್ ನ ಅಂದ್ರೆ ಎಳ್ಳೆಣ್ಣೆ ಕೊಟ್ಟಿ ಹೋಗುವ ಅಂತ ಈಗ ಕೆಂಗೇರಿ ಉಪನಗರಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಮುಗಿಸ್ಕೊಂಡು ಡೈರೆಕ್ಟ್ ಹೊರಡದೆ. ಸೊ ಈ ವ್ಲಾಗ್ ಅದೇ ಇರುತ್ತೆ, ಟ್ರಾವೆಲ್ ವ್ಲಾಗ್. ನಾವ್ ಹೋಗಿ ಬರೋದು, ಧರ್ಮಸ್ಥಳಕ್ಕೆ ಹೋಗಿ ಬರೋದು. ಧರ್ಮಸ್ಥಳ ವ್ಲಾಗ್. ಸೊ ಲೆಟ್ಸ್ ಗೋ. ಏನಾದ್ರು ಮಾಡ್ತೀರಾ ಅಂತ ಎಲ್ಲ ಅಂದ. ಫ್ರೆಂಡ್ಸ್, ಈಗ ನಾವ್ ಎಲ್ಲಿದ್ದೀವಿ? ಕುಣಿಗಲ್ ಹೈವೇನಲ್ಲಿ ರೊಟ್ಟಿ ಮೀಲ್ ಸಿಗೋಣ ಅಂತ ನಿಲ್ಸಿದ್ವಿ. ಬಟ್ ಅದು ಮೇಲಕ್ಕೆ ಹೋಗ್ಬೇಕು ಮಕ್ಳೂರ್ಗೆ. ಅಲ್ಲಿ ಅದು ಬಿಟ್ರೆ ಬೇರೆ ಏನು ಸಿಗಲ್ಲ ಅಂದ್ರು. ರೊಟ್ಟಿ ಮೀಲ್ಸ್ ತಿನ್ನೋದಕ್ಕೆ ಇಂಟ್ರೆಸ್ಟ್ ಇದ್ದಿದ್ ಮೋನ ಮಕ್ಳಿಗೆ. ಅದಕ್ಕೆ ಅವ್ರು ಕಾಂಪ್ರಮೈಸ್ ಆಗಿ ಓಕೆ ಇಲ್ಲೇ ತಿನ್ನೋಣ ಅಂತ ಅಲ್ಲೂ. ಈಗ ಇಲ್ಲೇ ತಿಂತಾ ಇದೀವಿ. ಮಧ್ಯಾಹ್ನದ ಊಟ ಟೈಮ್ ಬಂದು 3:12ಗೆ ಮಧ್ಯಾಹ್ನ ಊಟಕ್ಕೆ ನಿಲ್ಸಿದೀವಿ ನಾವು. ಏನ್ ತಗೋತಾ ಇದೀವಿ? ಆರ್ಡರ್ ಮಾಡಿದ್ರ? ಮೀಲ್ಸ್ ತಾನೆ, ಲಿಮಿಟೆಡ್, ಅನ್ಲಿಮಿಟೆಡ್ ಬೇಡ, ಲಿಮಿಟೆಡ್ ಮೀಲ್ಸ್. ಫ್ರೆಂಡ್ಸ್, ಇವಳು ಹೋಟೆಲ್ ಬಂದು ಕರ್ಡ್ ರೈಸ್ ಯಾರು ಆರ್ಡರ್ ಮಾಡೋದು ಅಂತ. ನಾವೆಲ್ಲ ಕರ್ಡ್ ರೈಸ್ ಗೆ ಫ್ಯಾನ್ಸ್ ಇದೀವಿ. ಇವಳು ಕರ್ಡ್ ರೈಸ್ ಇವಳು ಕರ್ಡ್ ರೈಸ್ ಒಂದು ಮೀಲ್ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ. ಇವಳು ಇವನ್ ಪಾಪ ಏನೇನೋ ಆರ್ಡರ್ ಮಾಡ್ಬೇಕು ಅಂತ ಅನ್ಕೊಂಡ, ಅದೇನು ಇಲ್ಲ, ಮುಚ್ಕೊಂಡ್ ಒಂದ್ ತಗೊಳ್ಳಿ ಅದೊಂದೇ ಇರೋದು ಅಂತ ಮೀಲ್ಸ್ ಕೊಡ್ತಾರೆ ಇವ್ರಿಗೆ. ತುಂಬಾ ಲೇಟ್ ಆಗಿ ಬಂದಿದೆ, ಹಸುವಾಗ್ತಾ ಇದೆ. ಎಲ್ರಿಗೂ ಬರಕ್ ವೇಟ್ ಮಾಡಕ್ ಆಗಲ್ಲ, ತಿನ್ನಾಗ್ತಾ ಇದೆ. ಏನಿದೆ? ಸೌತ್ ಇಂಡಿಯನ್ ಪುರಿ ಮೀಲ್ ಬಂದಿದೆ. ಇದೇನು ನಾರ್ತ್ ಇಂಡಿಯನ್? ನಾರ್ತ್ ಇಂಡಿಯನ್ ತಗೊಳ. ಸೊ ನಮ್ದು ಇವಾಗ ಊಟ ಆಯ್ತು. ಮಧ್ಯಾಹ್ನ ಬ್ರೇಕ್ಫಾಸ್ಟ್, ಮಧ್ಯಾಹ್ನದ ಲಂಚ್ ಆಯ್ತು. ಊಟ ಚೆನ್ನಾಗಿತ್ತು. ನನಗೆ ಕೆಲವು ಐಟಮ್ಸ್ ಮಾತ್ರ ಸಖತ್ ಇಷ್ಟ ಆಯ್ತು. ಒಂದು ಬೆಂಡೆಕಾಯಿ ಪಲ್ಯ, ರಸಮ್ಮು, ಆಮೇಲೆ ನುಗ್ಗೆಕಾಯಿ ಸಾರು. ಕ್ರೇಜಿ 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 ತುಂಬಾ ತುಂಬಾ ಚೆನ್ನಾಗಿತ್ತು. ಹೆಸರೇನದು? ಸುರುಚಿ ಬ್ರ್ಯಾಂಡ್. ಸೊ ನೀವು ಈ ಕಡೆ ಎಲ್ಲಾದ್ರೂ ಬಂದ್ರೆ ಸಖತ್ ಇಷ್ಟ ಆಯ್ತು. ಇವಾಗ ಮುಂದೆ ಇರೋರ್ಗು ಕೇಳ್ತೀನಿ. ನೋಡಿ ಹಂಗೆ ಮುಂದೆ ಓಡ್ಸ್ಕೊಂಡ್ ಹೇಳು, ನಿನ್ಗೇನ್ ಇಷ್ಟ ಆಯ್ತು? ನನಗೆ ಬೆಂಡೆಕಾಯಿ ಪಲ್ಯ ಇಷ್ಟ ಆಯ್ತು. ಆಮೇಲೆ ಸಾಗು ಕೊಟ್ಟಿದ್ರಲ್ಲ ಪುರಿ, ಅದಿಷ್ಟ ಆಯ್ತು. ಆಮೇಲೆ ನುಗ್ಗೆಕಾಯಿ ಸಾಂಬಾರು, ರಸಮ್ಮು,
ಎಲ್ಲ ಕ್ರೇಜ್. ಹೌದು, ವೆದರ್ ಕೂಡ ಕ್ರೇಜಿ. ಹೌದು, ಬಿಸಿಲಿಲ್ಲ ಚೆನ್ನಾಗಿದೆ ಇವತ್ತು weather. ಬಟ್ ಹಬೆ ಮಾತ್ರ ತುಂಬಾ ಇದೆ. ಆಚೆ ಇಳ್ದಿದ್ದಕ್ಕೆ ಹಾಕಿದೀನಿ. ಇನ್ನ 3 days ಫುಲ್ ಮಳೆ ಅಂತೆ ಬೆಂಗಳೂರಲ್ಲಿ ಎಲ್ಲೋ ಅಲರ್ಟ್. ಮುಂದೆ ಒಂದ್ ಸೆಲ್ಫಿ ತಕ್ಕೊಂತ ಯಾರಿಗೋ ಕಳ್ಸಕ್ಕೆ. ಸ್ನ್ಯಾಪ್ ಆಗ್ತಾ ಇದೀನಿ. ಏನಕ್ಕೆ ನಿಲ್ಸಿರೋದು ಇಲ್ಲಿ? ಟೀ ಕುಡಿತೀಯಾ? ಓನ್ಲಿ ಕಾಫಿ. ನಾನ್ ತುಳಿತಾ ಇದೀನಿ, ಯಾರ ಕೈಗೆ ಸಿಗ್ತಾ ಇಲ್ಲ. ನಿನಗೆ ಮಜ್ಜಿಗೆ ಅಲ್ಲ, ರಾಗಿ ಅಂಬ್ಲಿ. ಓ, ಮಜ್ಜಿಗೆ ಫ್ರಿಜ್ ಅಲ್ಲಿ ಇಟ್ಟಿದ್ರಾ? ಮಸಾಲೆ ಮಜ್ಜಿಗೆನಾ? ಓಕೆ. ಯಾರಿಗೆ ಮಜ್ಜಿಗೆ? ನಿನಗೆ? ಮೊನ್ನೆಗೊಂದು ಹಾ, 3 ತಗೊಳ್ಳೆ ಮಜ್ಜಿಗೆ. 4 ಮಜ್ಜಿಗೆ, 4 ಟೀ, 3 ಕಾಫಿ. ಏಯ್, ನಾನೊಂದು, ಅವಳೊಂದು. ನೀವೆಷ್ಟು? ನೀವೊಂದು, ಮಂಜಣ್ಣ ಒಂದು. 4 ಬಿಸ್ಕೆಟ್. ನಾನು ಹೇಳಿದ್ದೀನಿ ಬಿಡಪ್ಪ. ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ? ವಾಶ್ರೂಮ್ ಅಲ್ಲ ಐತೆ ಹೋಗು ಅಂತಂದ್ರೆ ಯಾರೋ ಮನೆ ಒಳಗೆ ಹೋಗ್ತೈತೆ. ಸೊ ಟೀ ಕಾಫಿ ಎಲ್ಲ ಕುಡ್ದು ಮತ್ತೆ ಸ್ಟಾರ್ಟ್ ಮಾಡಿದೀವಿ ನಮ್ ಜರ್ನಿನ. ಇವಾಗ ಆಲ್ರೆಡಿ 6:15. ನಾವು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ 5:15 ನಾವು ಧರ್ಮಸ್ಥಳ ಅಲ್ಲಿ ಇರ್ತೀವಿ ಅಂತ ಅನ್ಕೊಂಡ್ವಿ, ಬಟ್ ಇಲ್ಲ, ನಾವು ಹೋಗೋಷ್ಟ್ರಲ್ಲಿ ಎಷ್ಟಾಗುತ್ತೆ ತೋರಿಸ್ತಾ ಇದೆ. 8-8:15 ಆಗುತ್ತೆ ಅಂತ ತೋರಿಸ್ತಾ ಇದೆ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ. 8:15 ಆಗುತ್ತೆ. ನಮ್ದು ಸ್ಟಾಪ್ಸ್, ತಿನ್ನೋದಿಕ್ ಒಂದ್ ಸ್ಟಾಪ್ಸ್. ಇವಾಗ ಮತ್ತೆ ಊಟಕ್ಕೂ ನಿಲ್ಸ್ತೀವಾ? ಅಫ್ಕೋರ್ಸ್ ಇಲ್ಲ, ನಾನ್ ರಾತ್ರಿ ಊಟಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವ ಅಂತ ಗೊತ್ತಿಲ್ಲ. ಇಲ್ಲ. ಬಟ್ ತಿನ್ನೋದಿಕ್ಕೆ ಅಪ್ಲೋಡಿಂಗು, ಡೌನ್ಲೋಡಿಂಗು ಎಲ್ಲದಕ್ಕೂ ಸ್ಟಾಪ್ಗಳು ಕೊಟ್ಕೊಂಡು ಹೋದ್ರೆ ಆಗುತ್ತೆ ಟೈಮ್. ಸೊ ಕರೆಕ್ಟ್ ಟೈಮ್ ಹೇಳ್ಬೇಕು ಅಂದ್ರೆ ನಾವು ಅಲ್ಲೋದ್ಮೇಲೆ ಹೇಳ್ಬೇಕು. ಅದ್ ನಮ್ಗೂ ಗೊತ್ತಿಲ್ಲ. ರೋಡ್ ಮಾತ್ರ ಕ್ರೇಜಿ ರೋಡು, ವೆದರ್ ಮಾತ್ರ ಸಖತ್ ವೆದರ್. ಹೌದು. ಇವತ್ತಂತೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತಣ್ಣಗಿದೆ. ಹೌದು, 2 ವೀಲರ್ ಅಲ್ಲೆಲ್ಲ ಲಾಂಗ್ ರೈಡ್ ಹೋಗೋರು ಮಾತ್ರ ಕ್ರೇಜಿ ಆಗಿತ್ತು ಇವತ್ತು. ಎಷ್ಟೋ ಜನ ಆಕ್ಚುಲಿ ಹೋಗ್ತಾ ಇದ್ರು ಇವತ್ತು. ಚೆನ್ನಾಗಿದೆ ಬಿಸಿಲು ಇಲ್ದಿರ ಹಿಂಗಿದ್ರೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ. 6:15 ಫಾಗ್. ಫೋನ್ ಅಲ್ಲಿ ಕ್ಲಿಯರ್ ಮಾಡಾಕ್ತೈತೆ ಫಾಗ್ ನ, ಹೊಸ ಹೌದಾ? ಫೋನು. ಫಾಗ್ ಇದೆ, ನಂಬಿ. ಕಾಣಿಸ್ತಾ ಇಲ್ಲ. ಅದನ್ನು ಕ್ಲಿಯರ್ ಮಾಡಾಕ. ಸಕಲೇಶ್ಪುರಕ್ಕೆ 3 ಕಿಲೋಮೀಟರ್ ಇದೆ. ಸೊ ಆಗ್ಲೇ ಸಕಲೇಶ್ಪುರಕ್ಕೆ ಹೋಗಲ್ಲ ಅಂತ ಹೇಳಿಲ್ವಾ? ಸಕಲೇಶ್ಪುರ್ ಘಾಟ್ ಅಷ್ಟೇ, ಹಾ ಸಕಲೇಶ್ಪುರ ಅಲ್ಲ. ಸಕಲೇಶ್ಪುರ ಟೌನ್ಗೆ 3 ಕಿಲೋಮೀಟರ್ಸ್ ಇರೋದು. ಹೌದು. ಆದ್ರೆ ಆಗ್ಲೇ ನಾವು ವಿ ಕ್ಯಾನ್ ಫೀಲ್ ದ ಡಿಫರೆನ್ಸ್. ಅಲ್ಲ, ಆ ಕಡೆ ಈ ಕಡೆ ಮರಗಳೆಲ್ಲ ಏನ್ ಸಕ್ಕದಾಗಿದೆ. ಈ ವಿಡಿಯೋ ಜಸ್ಟಿಸ್ ಮಾಡ್ತಾ ಇಲ್ಲ ಅದಕ್ಕೆ, ಬಟ್ ನೋಡಕ್ ಮಾತ್ರ ಕ್ರೇಜಿ ಆಗಿದೆ. ಎಷ್ಟೇ ಲಕ್ಷದ ಫೋನ್ ತಗೊಂಡ್ರು ಹೌದು, ಕಣ್ಣಲ್ಲಿ ನೋಡೋದಂಗ್ ಬರ್ತಾ ಇಲ್ಲ. ನೋಡಿ ಎಕ್ಸ್ಪೀರಿಯನ್ಸ್ ಮಾಡೋದನ್ನ Capture ಯಾವುದೇ ಮಾಡಲ್ಲ. camera, ಯಾವುದೇ ಎಷ್ಟೇ ಲಕ್ಷದ ಕ್ಯಾಮೆರಾ ತಗೊಂಡ್ ಹಿಡಿದ್ರು ನೋ ಯೂಸ್, ಐ ಥಿಂಕ್. ನಾವ್ ಮತ್ತೆ ಬಂದ್ವಿ. ನಾವು ಧರ್ಮಸ್ಥಳಕ್ಕೆ ಹೋಗಿ ಮಾಡ್ತೀವಿ ಅಂತ ಅನ್ಕೊಂಡ್ವಿ, ಬಟ್ ಯಾಕೋ ನಮ್ ಏನಂತಾರೆ 6th 7th ಸೆನ್ಸ್ ಎಲ್ಲ ಏನೋ ಹೇಳ್ತಾ ಇದೆ. ನಮ್ದು ರಾಂಗ್ ಟರ್ನ್ ಪಾರ್ಟ್ 10, 8 ಏನಾದ್ರು ಆಗ್ಬೋದು ಅಂತ ಅನಿಸ್ತಾ ಇದೆ. ಗೊತ್ತಿಲ್ಲ, ತುಂಬಾ ಇದು ಯಾವ ರೋಡ್ ಅಂತಾನೆ ಗೊತ್ತಿಲ್ಲ. ನಾವು ಸುಮ್ನೆ ಹೋಗ್ತಾ ಇದೀವಿ. ಯಾಕೆಂದ್ರೆ ಅಲ್ಲ, ಏನಾದ್ರು ಆದ್ರೆ ವ್ಲಾಗ್ ಅಪ್ಲೋಡ್ ಮಾಡೋದು ಯಾರು? ವಿಡಿಯೋ ನೋಡ್ಕೊಂತಾರಲ್ಲ. ಸೊ ಇವಾಗ ಏನು ಹೇಳ್ತಾ ಇದ್ದಲ್ಲ, ಸ್ಟೋರಿ ಹೆಂಗ್ ಸ್ಟಾರ್ಟ್ ಆಗುತ್ತೆ ನಮ್ದು ಹೇಳ. ಸ್ಟಾರ್ಟ್ ಇಂಟ್ರೋ ಕೊಡೋದು. ಒಂದು ಕರಾಳ ರಾತ್ರಿಯಲ್ಲಿ 5 ಜನ ಯುವಕ ಯುವತಿಯರು ಕಾರಿನಲ್ಲಿ ಚಲಿಸುತ್ತಿರುವಾಗ ರಪ್ಪನೆ ಮರ ಬಿದ್ದು ಯಾರು ಹಂಗೋತಾವ್ರೆ. ಅದು ಅಮಾವಾಸ್ಯೆ ರಾತ್ರಿ ಬರ ಇವತ್ತು. ಅಮಾವಾಸ್ಯೆ ಕೊಂಡು ಇವತ್ತು. ಅಲ್ಲೋಡ ಸ್ಟ್ರೇಟ್ ಯಾರೋ ನಿಂತವ್ರೆ. ನೋಡಿ ಅದು ಓಡೋದ್ರು, ಅಲ್ಲಿ ಓಡೋದ್ರು. ಆಲ್ರೆಡಿ ಅಲ್ಲಿ ಮೀಟರ್ ಆಫ್ ಅಲ್ಲಿ ಕೂತಾರ. ಹೋಗಿ ಹೋಗಿ ಅವ್ರಿಗಿನ್ನ ಭಯ ಪಡಿಸ್ತೀಯ. ಊಡಿ ನಾವ್ ಬರ್ತಾ ಇರೋದ್ ಗೊತ್ತಾಗದ್ ಬೇಡ. ಈ ಲೈಟ್ ಹೇಳ್ದ ಹೆಡ್ಲೈಟ್ ಆಫ್ ಮಾಡ್ಬಿಡು ಅಂತ.
ಆಫ್ ಮಾಡ್ಕೊಂಡು ಹೋಗ್ಬಿಡೋಣ ಟಾರ್ಚ್ ಹಾಕೊಂಡು. 5 ಜನ ಫೋನಲ್ಲಿ ಟಾರ್ಚ್ ಹಾಕೋಣ. ನೋಡ್ಕೊಂಡು ಹೋಗ್ಬಿಡು. ಆದ್ರೂ ಕ್ರೇಜಿ ಅನ್ಸ್ತಾ ಇದೆ. ಎಷ್ಟು ಚಿಕ್ಕ ರೋಡ್ ಗೊತ್ತಾ, ನಿಮಗ್ ನಾವು ತಮಾಷೆ ಮಾಡ್ತಾ ಇದೀವಿ ಅನ್ಸ್ಬೋದು, ಬಟ್ ನೋ, ಅದು ಭಯಕ್ಕೆ ತಮಾಷೆ ಬರ್ತಾ ಇದೆ ಅಷ್ಟೇ. ನಾವೇ ಅದನ್ನ ಕವರ್ ಮಾಡ್ಕೋತಾ ಇರೋದು. ಆಕ್ಚುಲಿ ಸ್ಟ್ರಾಂಗ್ ಆಗಿರೋದೇ ನಾನು ಮತ್ತೆ ಡಿಶಾ. ಈ ಹುಡುಗರೆಲ್ಲ ಪುಕ್ಳು ಆಯ್ತಾ. ಹೌದೌದು, ಅದಕ್ಕೆ ವಿಡಿಯೋ ರೆಕಾರ್ಡ್ ಮಾಡಿ ಕೊನೆಯ ಕ್ಷಣವನ್ನು ಖುಷಿಯಾಗಿ ಕಳೆಯೋಣ. ಮೋನಾಬಾಯಿ ಅವರಿಗೆ ಮೊದಲನೇ ಸ್ಥಾನ ಕೊಟ್ಟು ನಾನ್ ನೋಡಿ ನಾನ್ ಕಾಣಿಸ್ತಾನೆ ಇಲ್ಲ ಕತ್ಲೆಗೆ. ಇನ್ನ ಸ್ವಲ್ಪ ಹೊತ್ತಿಗೆ ಯಾರು ಕಾಣಿಸಲ್ಲ ನಾವು. ಅಕಸ್ಮಾತ್ ನಾವು ಕಾಣಿಸಿಲ್ಲ ಅಂದ್ರೆ ಈ ವಿಡಿಯೋಗೆ ಈ ಫೋನ್ ಯಾರಿಗೆ ಸಿಗುತ್ತೋ ಪ್ಲೀಸ್ ವ್ಲಾಗ್ ಅಪ್ಲೋಡ್ ಮಾಡಿ, ಅದು ಇಂಪಾರ್ಟೆಂಟ್. ಜನರಿಗೆ ಗೊತ್ತಾಗ್ಲಿ ನಮ್ಗೆ ಏನಾಗಿದೆ ಅಂತ. ಹೌದು, ನಮ್ ಕೊನೆ ಕ್ಷಣದ ಮಾತುಗಳನ್ನೆಲ್ಲ ನಾವಿಲ್ಲಿ ಹೇಳಿದೀವಿ. ಓಕೆ, ನನ್ಗೇನು ಲೈಫ್ ಅಲ್ಲಿ ಏನು ಮಾಡಿಲ್ಲ ಅಂತ ಇಲ್ಲ, ನಾನ್ ಹ್ಯಾಪಿ. ಮನದಾಳದ ಮಾತು. ನೀನು ಡುಡಿ ತಿಳ್ಕೊ. ಪಾಪ ಅವ್ರಿಗೆ ಫೀಲ್ ಆಗ್ಬೋದೇನೋ ಅಲ್ಲ, ಡ್ಯಾಡ್ ಟು ಬಿ. ಮಗುನ್ ನೋಡ್ಬೇಕು, ಇವನೇನಿಲ್ಲ ನನಗ್ ಮದ್ವೆ ಒಂದಾಗಿಲ್ಲ ಇನ್ನೊಬ್ಬಗೆ. ಎಲ್ಲ ಆಗಿದೆ, ಮದ್ವೆ ಒಂದಾಗಿಲ್ಲ ಅಷ್ಟೇ. ನಿಶಾಕ್ ಪಾಪ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಆಸೆ ಇರ್ಬೋದು ಇನ್ನ, ಅಲ್ವಾ? ಕೆಲ್ಸಕ್ಕೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಕೆಲ್ಸಕ್ಕೆ ನೀನು ನಿಂಗೆ ಬ್ರೋ ಇಲ್ಲಿ ರೈಟ್ ಅಂತ ಹೋಗು ಬ್ರೋ. ಅದೇ ಅವನೇ ಹೇಳಿದ್ನಲ್ಲ, ಲೆಫ್ಟ್ ತೋರಿಸ್ತಾ ಇತ್ತು. ಇದೇ ರಾಂಗ್ ಟರ್ನ್. ಇವಾಗ ಲೆಫ್ಟ್ ರೈಟ್ ಅನ್ನೋದೇ ರಾಂಗ್ ಟರ್ನ್. ಸರಿ, ಇನ್ನು ನಾವಿಲ್ಲೇ ಇದೀವಿ. ಇಲ್ಲೇ ಇದು ರೋಡ್ ಎಲ್ಲ ಕನ್ಫ್ಯೂಸ್ ಆಗೈತೆ, ಕೇಳ್ಕೊಂಡು ಹೋಯ್ತಾ. ಅಂಡ್ ನೀವೇನಾದ್ರೂ ರಾಂಗ್ ಟರ್ನ್ ನೋಡಿದ್ರೆ ಪ್ಲೀಸ್ ಹೇಳಿ ನನಗೆ. ಎಷ್ಟು ಕಿಲೋಮೀಟರ್ ಗೊತ್ತಿಲ್ಲ, ಯಾವ ರೋಡ್ ಅಂತ 16 ಕಿಲೋಮೀಟರ್. ರೈಟ್ ಬ್ರೋ. ಇದೆ ಲೆಫ್ಟ್ ರೈಟ್ ಅಂತ. ಒಂದು ತಪ್ಪು ಇದ್ದೀರಾ? ನಮ್ಗೆ ಇನ್ನು 16 ಕಿಲೋಮೀಟರ್ ಇದೆ. ಅವ್ರೇ ಮುಂದೆ ಅವ್ರಂತೆ. ಅವ್ರಿಗೆ ಹೇಳು, ನೀವೇ ನೋಡೋಣ ಬರ್ತೀವಿ ಅಂತ. ನಿನ್ನಾಸೆ ಹೇಳಿಲ್ಲ ಡೂಡ. ನಂದೇನಿಲ್ಲ, ಎಲ್ಲ ಆಗೈತಾ? ಅವಂದು ಎಲ್ಲ ಆಗೈತೆ. ಆಯ್ತಾ, ಇವಾಗ ನೋಡೋಣ. ನಾವು ಇವಾಗ ರೈಟ್ ತಿರ್ಗಿದೀವಿ, ಗೊತ್ತಿಲ್ಲ. ಅಂಡ್ ಇನ್ನೊಂದ್ ಹೇಳೋದ್ ಮರ್ತದೆ, ನೀವೇನಾದ್ರು ರಾಂಗ್ ಟರ್ನ್ ಪಾರ್ಟ್ಸ್ ನ ನೋಡಿದ್ರೆ ಪ್ಲೀಸ್ ಹೇಳಿ ನೋಡಿದೀರಾ ಅಂತ. ಅದ್ರಲ್ಲಿ ನನ್ಗೆ ಕ್ರೇಜಿ ಅನ್ಸಿದ್ದು ಪಾರ್ಟ್ 1. 1 ವರ್ಷ ಭಯ ಪಟ್ಟಿದ್ದೀನಿ ಆ ಮೂವಿ ನೋಡಿ ನಾನು. 1 ವರ್ಷ ಕರೆಕ್ಟ್ ಆಗಿ, ಆಮೇಲೆ ಹೋಯ್ತು ಭಯ. ಆಮೇಲೆ ಯಾರು ಇಲ್ವಲ್ಲ ಡೂಡ. ಇವರೆಲ್ಲ ಏನ್ ನಿನ್ ಮಕ್ಕಳ ತರ ಕಾಣಿಸ್ತಿಲ್ವಾ? ಎಷ್ಟು ಜನ ಓಡಾಡ್ತಾವ್ರೆ, ಅಂಗಡಿಗಳೆಲ್ಲ ಐತೆ, ಯಾರು ಇವಾಗ ನೋಡಿ ಹೋಗ್ತಾ ಕಾಡ್ ಕೊಟ್ಟೋಗ್ತೀವಿ ನಾವು. ಅವ್ರು ಹೇಳಿದ್ರು ರೈಟ್ ಹೋಗ್ಬೇಡ್ರಿ ಅಂತ, ಅಲ್ಲಿ ರೈಟ್ ಹೋಗ್ರಿ, ಲೆಫ್ಟ್ ಹೋಗ್ಬೇಡ್ರಿ, ರೈಟ್ ಹೋಗ್ರಿ ಅಂತವ್ರು ಇರೋದ್ರಿಂದಾನೇ ರಾಂಗ್ ಟರ್ನ್ಗಳು 10 ಪಾರ್ಟ್ ಎಳ್ದಿರೋದು. ಲಿನ್ನಂತವರಿಂದಾನೇ ಆ ಮೂವಿಗಳು ಎಲ್ಲ ನಡೀತಾ ಇರೋದು. ಅಲ್ಲ, ಅವ್ನ ಅಷ್ಟ್ ಕ್ಲಿಯರ್ ಆಗಿ ಹೇಳ್ದ, ರೈಟ್ ಅಲ್ಲಿ ಹೋಗಿ ಹೈವೇಗ್ ಹೋಗ್ತೀರಾ ಅಂತ. ಅವ್ನ್ ಹೇಳಿದ್ ಲೆಫ್ಟ್ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಹೋಗಿ ಕಾಡಲ್ಲಿ ಬಿಟ್ಬಿಡೋದು. ರಾಂಗ್ ಟರ್ನ್ 10 ಅಂತ ತೆಗಿಯೋದು. ಅವಾಗ ನಿನ್ನೂ ಹೋಗಿಲ್ಲ ಇವಾಗ, ನಾನು ಹೇಳ್ತಾ ಇಲ್ವಾ? ಈ ವ್ಲಾಗ್ ಮುಂದಕ್ಕೆ ಹೋಗ್ತಾ ಐತೆ ಅಂದ್ರೆ ನಾವ್ ಇದೀವಿ ಅಂತ. ಇವಾಗ ನೀನು ನಿನ್ ಗಂಡ ಇಬ್ರೇ ಬಂದಿದ್ರೆ ನೀನ್ ಜಗಳ ಮಾಡ್ಸಿ ಲೆಫ್ಟ್ ಅಂತ ಕರ್ಕೊಂಡ್ ಹೋಗ್ತಿದ್ದೆ. ಇಲ್ಲ ಕಣ, ನಾನ್ ಸುಮ್ನೆ ಕೂರ್ತೀನಿ. ನಾನು ಗೊತ್ತಿಲ್ದಿರೋದನ್ನ ವಾದ ಮಾಡಲ್ಲ, ಆಯ್ತಾ? ನೋಡೋಣ, ವಿಶಸ್ ಲಕ್. ನೋಡ, ಹೈವೇಗ್ ಬಂದ್ವಿ. ಎಲ್ಲಿ? ಅಲ್ಲೇ ಅದೇ ಬಂದ್ವಂತ ಹೈವೇಗೆ. ಶೀಟ್ ಮ್ಯಾನ್, ನಮ್ ಪಾರ್ಟ್ಸ್ ಎಲ್ಲ ಹೋಯ್ತೆ. ನಮ್ ಪಾರ್ಟ್ಸ್ ಹೋಯ್ತು. ರಾಂಗ್ ಟರ್ನ್ ಪಾರ್ಟ್ ಹೋಗ್ತಾ ಇದೆ. ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ. ನಾವ್ ಆಕ್ಚುಲಿ ಬ್ರೋ ಆ ರೋಡಿಂದ ಬರ್ಬೇಕು. ಬಂದ್ವಿ ಧರ್ಮಸ್ಥಳ. ಬೆಂಗಳೂರು ಸ್ಲೀಪರ್ ಕೋಚ್, ಧರ್ಮಸ್ಥಳ. ಸೊ ಪಾರ್ಕ್ ಮಾಡ್ಬಿಟ್ಟು ಬಂದ್ವಿ, ಕಷ್ಟಪಟ್ವಿ ಪಾರ್ಕ್ ಮಾಡಕ್. ಇವಾಗ ನಾವು ಬಂದ್ವಿ ಧರ್ಮಸ್ಥಳಕ್ಕೆ 8:45. ಬಟ್ ಏನು ಅಂದ್ರೆ ಇವಾಗ ನಮ್ಗೆ ರೂಮ್ಸ್ ಇಲ್ಲ. 6 ಗಂಟೆಗೆ ರೂಮ್ ಬುಕ್ ಆಗಿತ್ತು, 6 ಗಂಟೆಗೆ ನಾವು ಬಂದಿಲ್ಲ ಅಂತ ಕ್ಯಾನ್ಸಲ್ ಮಾಡಕ್ ಹೋದ್ರೆ. ಇವಾಗ ಇದ್ರ ಮುಂದೆ ಕಾಯ್ತಾ ಇದೀವಿ. ಸಹ್ಯಾದ್ರಿ ಕಾಯ್ರಿ, ಹೋಟೆಲ್ ಸಹ್ಯಾದ್ರಿ ಕಾಯ್ರಿ, ಯಾರು ಖಾಲಿ ಮಾಡಿದ್ರೆ ಕೊಡ್ತೀವಿ ಅಂತ ಅಂದಿದ್ದಾರೆ. ಸೊ ಗ್ಯಾರಂಟಿ ಇಲ್ಲ, ಅದಕ್ಕೆ ಕಾಯ್ತಾ ಇದೀವಿ.
ಆದ್ರೆ ಗೊತ್ತಿದ್ರೆ ನಮ್- ದಯವಿಟ್ಟು ನಮ್ಗೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ. ಲೈವ್ ಅಲ್ಲ ನಮ್ ಬೆಳ್ಳಿಯವರು ಕಾರಲ್ಲಿ ಫುಲ್ ಎಂಟರ್ಟೈನ್ ಮಾಡಿದ್ರು ನಮ್ಮನ್ನ. ಕ್ರೇಜಿ ಎಂಟರ್ಟೈನ್ಮೆಂಟ್ ಗರ್ಲ್ ಕ್ರೇಜಿಯಾಗಿ ಎಂಟರ್ಟೈನ್ ಮಾಡಿದ್ರು. ಸೊ ಇವಾಗ ನೋಡೋಣ, ಹಾಫ್ ಅನ್ ಅವರ್ ವೇಟ್ ಮಾಡಿ ನಮ್ಗೆ ಸಿಗುತ್ತೆ ಇಲ್ಲ ಅಂತ. ತೋರ್ಸಕ್ಕೆ ಎಂಟರ್ಟೈನ್ಮೆಂಟ್ ಗರ್ಲ್ ಡ್ಯಾನ್ಸ್ ಒಂದ್ ಆಡ್ಲಿಲ್ಲ ಅಷ್ಟೇ. ಹಾ, ನಮ್ಮ ಅಕ್ಕ ಮೈ ಮೇಲೆ ಒಬ್ಬರನ್ನ ಕರ್ಕೊಂಡ್ ಬಿಟ್ಟಿದ್ದೆ. ಫಸ್ಟ್ ಏನ್ ತೋರ್ಸೋಣ ಅಂತ. ಮ್ಯಾಗಿ ಶ್ರೇಯಸ್ ಅವ್ರು ತಿಂತವ್ರೆ. ಹೇಳು. ಇಮಿಡಿಯೇಟ್ ಪ್ಲಾನ್ ಇವನ್ಗೆ ತುಲಾಭಾರ ಮಾಡ್ಬೇಕು ಅಂತ ಅನ್ಕೊಂತವ್ರೆ. ಹಾ, 80 ರೂಮ್ ಸಿಕ್ತಿಲ್ಲ ಅಂತಿರೋದಕ್ಕೆ 82 kg ಅವನಂತೆ. ಮಗು 82 kgs ಇದೆ ಜಸ್ಟ್. ಇವ್ರ ಅಪ್ಪ ಅಮ್ಮಂಗೆ ಇವಾಗ ಒಂದೇ ಟೆನ್ಷನ್. ಹಾ 82 kg ಚಿನ್ನಕ್ಕೆ ಕರೆಕ್ಟ್ ಆಗಿ 500 ಗ್ರಾಮ್ ಕಡಿಮೆ. ಅಷ್ಟೇ, ಇನ್ನೇನಿಲ್ಲ. ಇನ್ನೇನಿಲ್ಲ, ಎಲ್ಲ ಸೆಟ್. ಕಡಿಮೆ ಆಗೋಗ್ತೀಯನ ಬೆಳಗ್ಗೆ ಅಷ್ಟಲ್ಲಿ ಹೋಗಿ 500 ಗ್ರಾಮ್ ಕಡಿಮೆ ಆಗ. ಓಡಾಡ್ಕೊಂಡು 500 ಗ್ರಾಮ್ ಕಡಿಮೆ ಆಗ್ಬೋದು. ಹಾ ಅಷ್ಟೇ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಮ್ದು. ಊಟ ಇಲ್ಲ ನಿನಗೆ. ಊಟ ಮಾಡಿ ಕರ್ಸೋದು ಹಾ ಇರೋದನ್ನ ಕರೆಕ್ಟ್ ಅಂದ್ರೆ ಬೆಳಿಗ್ಗೆ ಎದ್ದೇಳಲ್ಲ ಅಷ್ಟೇ. ಎಳ್ಕೊಂಡು ಹೋಗ್ತೀವಿ. ತುಲಾಭಾರದಲ್ಲಿ ಮಲಗಿಸ್ಬಿಡ್ತೀವಿ. ಇವಾಗ ಗುಡ್ ನ್ಯೂಸ್ ಏನು ಅಂತ ಅಂದ್ರೆ, ಹಂಗ ಅನ್ಕೊಂಡಿದ ತಕ್ಷಣ ರೂಮ್ ಸಿಕ್ಬಿಡೋದಾ? ನಾನು ಹೋಗಿ ಅವ್ರ ಹತ್ರ ಮಾತಾಡಿದ್ಕೆ ಫುಲ್ ಅವ್ರಿಗೆ ನಮ್ಮ ಅಕ್ಕ ಕಾಲ್ಗೆಲ್ಲ ಬಿದ್ಬಿಟ್ಲು. ಪ್ಲೀಸ್ ಸರ್ ರೂಮ್ ಕೊಡಿ ಅಂತ ಕೊಟ್ಬಿಟ್ರು ಅವರು. ಈಗ ನಡ್ಕೊಂಡು ಹೋಗೋದ ಗಾಡಿ? ಒಂದಲ್ಲ 3 ರೂಮ್ ಸಿಕ್ತು ನಮ್ಗೆ ಸಹ್ಯಾದ್ರಿನಲ್ಲಿ. ಅದಕ್ಕೆ ಇವಾಗ ಊಟ ಮುಗಿಸ್ಕೊಂಡ್ ಬಂದ್ಬಿಡೋಣ ಅಂತ. ಅಣ್ಣ ಕರೆಕ್ಟ್ ಆಟೋನಲ್ಲಿ ಹೋಗೋಣ. ಸೊ ಊಟ ಮುಗಿಸ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ. ಹೋಗೋಣ. ಸುಮ್ನೆ ಮಾಡ್ಬೇಡ ಕೂಡ. ಹೋಗೋದ್ ಇಂಪಾರ್ಟೆಂಟ್ ಕಣೆ. ನೀವ್ ಹೋಗ್ತಾ ಇದೀವಲ್ಲ, ಮಾತಾಡಿಲಿ. ಈಗ ಕಾರ್ಗಳು ಇಲ್ಲೇ ಬಿಟ್ಟು ಆಟೋನಲ್ಲಿ ಹೋಗ್ಬಿಡೋಣ ಅಂತ ಫಿಕ್ಸ್. ಅದಕ್ಕೆ ಹೋಗ್ತಾ ಇದೀವಿ ಇವಾಗ. ಹೋಗೋಣ. ಎರಡೇ ಕಡೆ ಕೂತ್ಕೊತೀವಿ. ಆಟೋ ಅಲ್ಲಿ ಹೋಗ್ತಾ ಇದೀವಿ ಹೋಟೆಲ್ಗೆ. ನೀನ್ ಹೋಗ್ಬೇಕು ತಪ್ಪ ಅಂದ್ರೆ. ಏನಕ್ಕ ಹಿಂಗ ಜೀಪ್ ಮಾಡ್ತೇನಲ್ಲ, ಇವನೇ ನೋಡಿ ದಪ್ಪ ಇರೋದು. ಅಕ್ಕ ನೀ ಸಣ್ಣ ಇದೀರ, ಆಮೇಲೆ ಚಪಾತಿ ಹಾಕ್ಬಿಡ್ತೀರಾ ಮಧ್ಯದಲ್ಲಿ. ನಾವು 4 ಜನ ಸಪರೇಟ್ ಆಟೋ ಹೋಗ್ತಾ ಇದೀವಿ. ಇಲ್ಲಿ ಬಿಟ್ಟವರಲ್ಲ, ಇನ್ನೊಂದು ಆಟೋ ಇಳ್ದು ದುಡಿಯೋರು ದೇವಸ್ಥಾನ ಪ್ರಸಾದ ತಿನ್ನಕ್ ಹೋಗ್ತಾ ಇರೋದಾ? ದೇವಸ್ಥಾನ ಪ್ರಸಾದ, ದೇವ್ರ ಪ್ರಸಾದ. ಆಗ್ಲೇ ಆಟೋ ಅಲ್ಲಿ ಬಂದವರು ಮುಂದೆ ಬಂದು ನಿಂತ್ಕೊಂಡು ವೇಟ್ ಮಾಡ್ತಾವ್ರೆ ನಮ್ಗೆ. ದುಡಿ ಚಪ್ಪಲಿ ಎಲ್ಲ ಹಾಕೋತಾ ಇದೀವಿ. ಮೂಟೆ ತೋರ್ಸು. ಕೈ ತೊಳಿ. ಭೋಜನಾಲಯಕ್ಕೆ ದಾರಿ. ನೀನ್ ಊಟ ಲೆಟ್ಸ್ ಗೋ. ನೀನ್ ಮಾಡಾಗಿಲ್ಲ, ಏನಕ್ಕೆ? ನೀನ್ ಡಯಟ್ ಅಲ್ಲಿ ಇದೆಯಲ್ಲ. ನೀನ್ 500 ಗ್ರಾಮ್ಸ್ ಕಡಿಮೆ ಆಗ್ಬೇಕಾಗಿರೋದು, ನಾನಲ್ಲ. ಸಖತ್ ಜನ ಇದಾರೆ, ತುಂಬಾ ಜನ. ಮೋನಿ ಬಿಗ್ ಫ್ಯಾನ್. ಏನು ಬಿಗ್ ಫ್ಯಾನ್ ಮೋನಿ, ಬಿಗ್ ಫ್ಯಾನ್. ಥ್ಯಾಂಕ್ಸ್ ಡೂಡಾ. ಬಿಗ್ ಫ್ಯಾನ್. ತಿನ್ನಕ್ ಬಂದಿದೀವಿ ಇವಾಗ. ಏನು ಕೇಳಿಸಲ್ಲ ಅನ್ಸುತ್ತೆ ಕಣೆ. ತಿನ್ನಕ್ ಬಂದಿದೀವಿ, ಊಟ ತಿನ್ನಕ್ಕೆ. ಅನ್ನ ಪ್ರಸಾದ, ಅನ್ನ ಪ್ರಸಾದಂ. ಧರ್ಮಸ್ಥಳ ಅನ್ನ ಪ್ರಸಾದ ಊಟಕ್ಕೆ ಬಂದಿದೀವಿ. ಕ್ರೇಜಿನಾ? ಸೂಪರ್. ನನ್ನ ಬಿಟ್ಟು ಹೋಗ್ತಾವಳೆ, ನಾನು ಚಡ್ಡಿ ಹಾಕಿದ್ದೆ ಅಂತ. ಅವರೆಲ್ಲ ಹೊರಟ್ಬಿಟ್ರು.
ದೇವ್ರ ದರ್ಶನ ಆಯ್ತು, ಚೆನ್ನಾಗಿತ್ತು. ಇದು ಫಸ್ಟ್ ಟೈಮ್ ಈ ತರ ನೋಡಿದ್ದು. ಆಚೆ ತಗೊಬಂದು ಮೆರವಣಿಗೆ ಮಾಡಿದ್ದು. ಸೊ ಫಸ್ಟ್ ಟೈಮು. ಈ ಹುಡುಗರ್ನೆಲ್ಲ ಒಳಗ್ ಬಿಟ್ಟಿಲ್ಲ, ಯಾಕೆ ಅಂತ ತೋರಿಸ್ತೀನಿ. ಅವ್ರು ಒಂಚೂರು ಅವ್ರು ಹುಟ್ಟು ನೋಡಿ, ದೇವಸ್ಥಾನಕ್ಕೆ ಬರೋ ಹುಟ್ಟ ಅಂತ ಮೇಲಲ್ಲ ಕೆಳಗ್ ನೋಡ್ರಿ. ಉಗ್ದು ಆಚೆಗೆ ಹಾಕೋರಿ 4 ಜನನ್ನ. ಹೋಗ್ತಾ ಇರ್ರಿ ಆಚೆಗೆ, ನೀವ್ಯಾರು ಡಿಸರ್ವಿಂಗ್ ಇಲ್ಲ ಅಂತ. ನಿನ್ನಂಗೆ ಐತೆ ಕಣೋ. ಶ್ರೇಯಸ್ಸು ಕಡಿಮೆ ಬರ್ತಾನೆ. ನಾನು ಬಿಟ್ಟಿಲ್ಲ ಅಂತ ಒಂದ್ಸಲ ಆದ್ರೂ ಇವಾಗ ಮತ್ತೆ ಹೋಗ್ಬಿಟ್ಟು ಅಲ್ಲಿ ಕೇಳ್ಕೊಂಡು ಉಗಿಸ್ಕೊಂಡು ಮತ್ತೆ ಬಂದ್ರು. ಎಷ್ಟ್ ಸಲ ಕೇಳ್ತೀರಾ ಅಂತ. ಎರಡೆರಡು ಸಲ ಮುಖ ಭಂಗ. ಏನಂದ್ರೆ ಚಡ್ಡಿ ಆಚೆ ಬನ್ರಿ ಅಂದ್ರ. ಹೌದು ಮತ್ತೆ ಸೊ ನಮ್ದು ದೇವ್ರ ದರ್ಶನ ಎಲ್ಲ ಆಯ್ತು, ಚೆನ್ನಾಗಾಯ್ತು. ಫಸ್ಟ್ ಟೈಮ್ ಧರ್ಮಸ್ಥಳದಲ್ಲಿ ಹಿಂಗೆ. ಇನ್ಫ್ಯಾಕ್ಟ್ ಇವರು ಒಳಗ್ ಹೋಗಿ ಅದೇ ಗರ್ಭಗುಡಿನಲ್ಲಿರೋ ದೇವ್ರನ್ನ ದರ್ಶನ ಮಾಡಿಲ್ಲ, ಯಾಕಂದ್ರೆ ಗರ್ಭಗುಡಿ ಕ್ಲೋಸ್ ಆಗೋಗಿದೆ. ಇನ್ನೊಂದ್ ದೇವ್ರನ್ನ ಅವರೇ ಅದೇ ಮೆರವಣಿಗೆ ದೇವ್ರನ್ನ ದರ್ಶನ ಮಾಡ್ಕೊಂಡ್ ಬಂದ್ಬಿಟ್ಟು ಇವರು ಬಿಲ್ಡಪ್ ಕೊಡ್ತಾ ಇದ್ರು, ನಾವು ದರ್ಶನ ಮಾಡಿದ್ವಿ ಅಂತ. ಬಟ್ ನಮ್ಗೆ ಒಳಗ್ ಬಿಡ್ಲಿಲ್ಲ, ಆದ್ರೆ ದೇವ್ರೇನೆ ಆಚೆಗೆ ಬಂತು. ಸೊ ನಮ್ಗೂನು ದರ್ಶನ ಆಗೋಯ್ತು. ಸೊ ಫಸ್ಟ್ ಟೈಮ್ ಈ ತರ ತೇರ್ಗೆ ನೋಡಿದ್ದು. ಅಂಡ್ ನನ್ನ ಫೇವ್ರೆಟ್ ಪಾರ್ಟ್ ಬಂದು ನೀನ್ ಎಪಿಸೋಡ್ ಮಾತಾಡಿದ್ರೆ ಯಾರಿಗೂ ಅಂಡ್ ನನ್ನ ಫೇವ್ರೆಟ್ ಪಾರ್ಟ್ ಬಂದು ನಂದೀಶ ಎಷ್ಟು ಚೆನ್ನಾಗಿ ಒಂದ್ ಕಾಲ್ನ ಊರ್ಬಿಟ್ಟು ನಮಸ್ಕಾರ ಮಾಡ್ತಾರೆ. ಸಖತ್ ಚೆನ್ನಾಗ್ ಅನಿಸ್ತು ಅದನ್ನ ಬಂದಿದ ತಕ್ಷಣ ಹಂಗ್ ಮಾಡಿದ್ದು. ಸೊ ಖುಷಿ ಆಯ್ತು. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ತರ ನೋಡಿದ್ದು. ಇವಾಗೆಲ್ಲ ಮುಗಿಸ್ಕೊಂಡು ಊಟನೂ ಆಯ್ತಲ್ಲ, ಇವಾಗ ಹೋಗಿ ರೂಮ್ಗೆ ಹೋಗಿ ದಬಾ ಕೊಡೋದು. ನಾಳೆ ಬೆಳಗ್ಗೆ 5 ಗಂಟೆಗೆ ಎದ್ದು ಬಂದು ಮಗುಗೆ ತುಲಾ ಬರೆಸ್ಬೇಕಂತ. ಸೊ ಯಾರು ಬರ್ತಾರೆ ಗೊತ್ತಿಲ್ಲ, ಬೆಳಗ್ಗೆ ನೋಡೋಣ. 82 kg ಇದೆ ಮಗು. ಪರವಾಗೈತೆ. ಒಬ್ಬಳೆ ಬಂದಿದೆ. ಎಲ್ಲಿಂದ ಬಂದಿರೋದು? ಯಾವ ಹಳ್ಳಿ ಬೆಂಗಳೂರು ಅಂತ್ಯ ನಗನ್ ನಕ್ಬಿಡ್ತಾರೆ. ನೀನು ಹಳ್ಳಿ ತಿಗ್ಮೀನೆ, ನಾನ್ ಸಿಟಿ ಹುಡುಗ. ಹಳ್ಳಿ ಗುಬ್ಬ, ಸಿಟಿ ಕ್ಯೂಟ್ ಬಾಯ್. ಇವಾಗ ನೀನ್ ಹಳ್ಳಿ ತಿಮ್ಮೆ ಮಾತ್ರ ರೇಸ್ ಆಗಿದ್ದು, ಮೊಗ್ಗಯ್ಯ ಹತ್ರ ನಾವು ರೇಸ್. ಇವಾಗ ನಾವು ರೇಸ್ ಆಗೋಣ. ಯಾರ ಅವಳ ಚಿಕ್ಕ ಹುಡುಗಿನ. ಗೈಸ್ ನಮ್ ರೂಮ್ ಬಂದು 526.
ದಿಸ್ ಈಸ್ ದ ರೂಮ್ ಸಹ್ಯಾದ್ರಿ ನಲ್ಲಿ 600 ರೂಮ್ ರೆಂಟ್ ಪ್ಲಸ್ 200 ಅಡ್ವಾನ್ಸ್, 200 ರಿಟರ್ನ್ ಕೊಡ್ತಾರಂತೆ. ಅಟ್ಯಾಚ್ ಬಾತ್ರೂಮ್ ಇದೆ, ಇಂಡಿಯನ್ ಸ್ಟೈಲ್. ಓಕೆ, ಪಕ್ಕದಲ್ಲೇ ಇನ್ನೊಬ್ರದ್ದು